ತಪ್ಪಾಗಿಲ್ಲ ಅಂದ್ರೆ ಇಲ್ಲೇ ಹೇಳ್ಬಿಡಿ, ನಾನು ಕೂತ್ಕೊಂಡ್ಬಿಡ್ತೀನಿ. ದಾಖಲೆಗಳು ಕೊಟ್ಟಿದ್ದೀನಿ, ಫೋರೆನ್ಸಿಕ್ ರಿಪೋರ್ಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತದಲ್ಲಿ ಹೆಂಗ್ ಮೋಸ ಮಾಡ್ತಾ ಇದ್ದಾರೆ, ದುಡ್ಡು ಹರಾಜ್ AC ಹರಾಜ್, ತಹಸೀಲ್ದಾರ್ ಹರಾಜ್ ಎಲ್ಲ ಕೊಟ್ಟಿದ್ದೀನಿ, ನಾನು ದಾಖಲೆಗಳು ಕೊಟ್ಟಿದ್ದೀರಿ, FIR ಗಳಾಗಿದೆ ಪೊಲೀಸ್ ಸ್ಟೇಷನ್. ಇಷ್ಟಿದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ನಮ್ಮ ಡಿಮ್ಯಾಂಡು ಇಮಿಡಿಯೇಟ್ ಆಗಿ ಅವನ್ನ ಯಾವ ದುರಾಂಕಾರದಿಂದ ಕನ್ನಡಕ್ಕೆ ದ್ರೋಹ ಬಗೆತಾ ಇದ್ದಾನೆ, ಕನ್ನಡಕ್ಕೆ ಚೂರಿ ಆಗ್ತಾ ಇದ್ದಾನೆ, ಅವನಿಗೆ ನಾಲಿಗೆ ಕಟ್ಟು ಮಾಡೋ ರೀತಿ ನಮ್ಮ ಆಕ್ಷನ್ ಆಗ್ಬೇಕು. ಅವನಿಗೆ ಪನಿಷ್ಮೆಂಟ್ 30 ಕೋಟಿ ಲಾಸ್, ನಮ್ಮ ಖಜಾನೆಗೆ ಲಾಸ್ ಮಾಡಿದ್ಕೆ ಅವನಿಂದ ವಸೂಲಿ ಮಾಡಬೇಕು. ಇಷ್ಟು ಆಗ್ಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಸರ್ಕಾರಕ್ಕೆ ಏನಾನ ಕಾಳಜಿ ಇದ್ರೆ, ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ಕೂಡಲೇ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ. ಸುರೇಶ್ ಗೌಡ್ರು, ಅದಕ್ಕಿಂತ ಮುಂಚೆ ಸುರೇಶ್ ಗೌಡ್ರೆ, ಸನ್ಮಾನ್ಯ ಒಂದ್ ಸೆಕೆಂಡ್ ಮಾತಾಡ್ತಾರೆ. ಸಸ್ಪೆಂಡ್ ಮಾಡಿಸಿ ಇನ್ನೊಂದು ಮಾಡಿ ಅವ್ನ ನಾಲ್ಗಿನ ಸೀಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರ, ಹೆಂಗಾಯ್ತದೆ ಅಂತ. ಅದೇ ಓಕೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಅದು ಚರ್ಚೆಗೆ ಬನ್ನಿ, ಮಾತಾಡೋಣ. ಸುರೇಶ್ ಗೌಡ್ರೆ, ಅಧ್ಯಕ್ಷರೇ, ಅದು ರೆಕಾರ್ಡ್ ಅಲ್ಲೇ ಹಂಗ ಹೋಗೋದು ಬೇಡ. ಓಕೆ, ನಾನು ಹೇಳಿಲ್ಲ, ಅದಕ್ಕೆ ರೆಕ್ಟಿಫೈ ಮಾಡ್ತಾ GP ರಾಜರತ್ನಂನವರು ಹೇಳಿರೋದು. ಆಯ್ತು. ಈಗ ನರಕ ಕಿಳಿಸಿ ನಾಲ್ಗೆ ಸೀಳಿದ್ರು, ಬಾಯಿನ ಹೊಲಸಾಕಿದ್ರು, ಮೂಗ್ನಲ್ಲಾದ್ರೂ ನಾನು ಕನ್ನಡ ಪದ ಹೇಳ್ತೀನಿ ಅಂತ ರಾಜರತ್ನಂ ಅವರು ಹೇಳಿರೋದು. ನಾಲ್ಗೆ ಸೀಳಿದ್ರು ಅಂತ. ಈಗ ಲಾಸ್ಟ್ ಗೆ ನೀವು ನಮ್ಮನ್ನು ಸೀಳ್ಬೇಕಲ್ಲ, ಅವ್ರು ಹೇಳಿದ್ ನಾವು ಸೀಳ್ಕೊಂಡ್ರು ಆಗ್ತೀನಿ ಅಂದ್ರೆ ಅವ್ನ್ ಕನ್ನಡ ದ್ರೋಹಬಹುದು ಅಂತ ಸೀಳ್ಬೇಕಲ್ಲ. ಓಕೆ, ಕನ್ನಡದ ಬಗ್ಗೆ ಕಾಳಜಿ ಇರೋ ಕವಿ. ಒಂದ್ ಸೆಕೆಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.